ವೀಕ್ಷಕರೇ, ರಂಜಾನ್ ಕ್ವಶನ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೈಫುಲ್ಲಾ ಕುತ್ತಾರ್. ಕಳೆದ ಸಂಚಿಕೆಯಲ್ಲಿ ಆಹಾರ ಕ್ರಮ, ಮಕ್ಕಳ ಉಪವಾಸ ಇದಕ್ಕೆ ಸಂಬಂಧಪಟ್ಟ ಹಾಗಿರುತ್ತೆ ನಮ್ಮ ಮಾತುಕತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಮಹಿಳೆಯರ ಬಗ್ಗೆ, ಬಹುಶಃ ನಮಗೆ ಗೊತ್ತಿದೆ, ಬೆಳಗಿನ ಜಾವ ಸಹರಿಯಿಂದ ಹಿಡಿದು ಇಫ್ತಾರ್ ತನಕ ಕೂಡ ಅಡುಗೆ ಕೋಣೆಯಲ್ಲಿ ಅಡುಗೆ ಕೆಲಸದಲ್ಲೇ ತಲ್ಲೀನರಾಗಿರ್ತಾರೆ. ಸೊ ಇದೊಂದು ರೀತಿಯ ಜವಾಬ್ದಾರಿ ಆದರೂ ಕೂಡ ಇನ್ನೂ ಕೂಡ ಮನೆಯ ಒಂದಿಷ್ಟು ಹೊಣೆಗಾರಿಕೆ ಕೂಡ ಬೇರೆ ಅವರಿಗಿರುತ್ತೆ. ಸೊ ಇದನ್ನೆಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಪ್ರೀತಿಯಿಂದ ನಿಭಾಯಿಸ್ಕೊಂಡು ಕೂಡ ಹೋಗ್ತಾರೆ. ಆದರೆ ಈ ಕೌಟುಂಬಿಕ ಪ್ರೀತಿ ಜೊತೆಗೆ ತನ್ನ ಆರೋಗ್ಯದ ಮೇಲೆ ಗಮನ ಹರಿಸೋಕೆ ಹೆಚ್ಚಿನ ಮಹಿಳೆಯರು ಮರೆತು ಬಿಡ್ತಾರೆ. ಅವರಿಗೂ ಕೂಡ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಅಂತ ಖಂಡಿತವಾಗಿಯೂ ಕೂಡ ಇರುತ್ತೆ. ಒಂದೊಮ್ಮೆ ಈ ಉಪವಾಸದ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಸಮತೋಲನದಲ್ಲಿ ಇಟ್ಕೊಂಡು ಹೋಗಬೇಕು ಅನ್ನೋದು ಕೂಡ ಒಂದು ರೀತಿಯ ಗೊಂದಲ. ಆ ಗೊಂದಲಕ್ಕೆ ಒಂದು ರೀತಿಯ ಪರಿಹಾರನೇ ಇವತ್ತಿನ ಕಾರ್ಯಕ್ರಮ. ಕಣಚೂರು ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಮಿಶ್ರಿಯಾ ಶಾರ್ವಾನ್ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮಂಗಳೂರು, ರಿಮ್ ಡೇಟ್ಸ್ ಮಂಗಳೂರು, ಡಿಸೈನ್ ಪ್ಲಸ್ ಮಂಗಳೂರು. ಈ ರಂಜಾನ್ನ ಸಮಯದಲ್ಲಿ ನಮ್ಮ ಹೆಚ್ಚಿನ ತಾಯಂದಿರು, ಸಹೋದರಿಯರು ಅವರು ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಾಗಿ ಅಡುಗೆ ಮನೆಯಲ್ಲೇ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚಾಗಿ ಯಾವ ರೀತಿಯಲ್ಲಿ ಆರೋಗ್ಯದ ಮೇಲೆ ಕಾಳಜಿ ವಹಿಸ್ಕೊಳ್ಬೇಕು ಅಂತ? ರಂಜಾನ್ ಉಪವಾಸದ ವೇಳೆ ಸಾಮಾನ್ಯವಾಗಿ ಇದು ಆರೋಗ್ಯಕರ ಮಹಿಳೆಯರಿಗೆ ಸುರಕ್ಷಿತವಾಗಿರುತ್ತದೆ. ಆದರೆ ಅನಾರೋಗ್ಯದಿಂದ ಬಳಲುತ್ತಿರ್ತಾರೆ, ಅವರು ತುಂಬ ಕಾಳಜಿ ವಹಿಸಬೇಕು. ಯಾಕಂದರೆ ರಂಜಾನ್ ಉಪವಾಸದ ವೇಳೆ ನಮ್ಮ ಶರೀರದಲ್ಲಿ ಮೆಟಬಾಲಿಸಮ್ ಮತ್ತು ಹಾರ್ಮೋನಲ್ ಇದು ಮಟ್ಟದ ಮೇಲೆ ಪ್ರಭಾವ ಬೀರುತ್ತದೆ. ಇದು ಯಾಕಾಗ್ತದೆ ಅಂತಂದರೆ, ಒಂದೇನೆಂದರೆ ನಮ್ಮದು ಊಟದ ಸಮಯ ಏನು ಆಹಾರ ಸೇವನೆಯು ಬದಲಾಗ್ತದೆ. ಎರಡನೇದೇನೆಂದರೆ ನಿದ್ದೆ ಪ್ಯಾಟರ್ನ್, ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ, ಅದು ಕೂಡ ಬದಲಾವಣೆ ಆಗುತ್ತದೆ. ಮೂರನೇದಂದರೆ ಕ್ಯಾಲರಿ ಇಂಟೇಕ್, ಅದರಲ್ಲಿ ನಾವು ಅದು ಕಡಿಮೆ ಆಗ್ತದೆ, ಲೋ ಕ್ಯಾಲರಿ ಇಂಟೇಕ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಶರೀರದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ಗಳು ಏನಿದ್ದಾವೆ ಅದರದ ಸಮತೋಲನದಲ್ಲಿ ವ್ಯತ್ಯಾಸ ಉಂಟಾಗಬಹುದು ಅಂತ ಹೇಳ್ಕೊಂಡು. ಎಸ್, ಓಕೆ. ಹಾಗಾದರೆ ಒಂದಿಷ್ಟು ಏನು ಆರೋಗ್ಯವಂತ ಮಹಿಳೆಯರಾದರೂ ಕೂಡ ಓಕೆ, ಆದರೆ ವಿವಿಧ ಸಮಸ್ಯೆಗಳಿರುವಂತಹ ಮಹಿಳೆಯರು ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳುವಂಥದ್ದು ಕೂಡ ತುಂಬಾ ಅನಿವಾರ್ಯತೆ ಇದೆ ಅಂತ ನೀವು ಹೇಳ್ತಿರುವಂಥದ್ದು. ಸೊ ಇನ್ನು ಈ ಉಪವಾಸದ ಸಂದರ್ಭದಲ್ಲಿ ಮತ್ತೊಂದು ನೋಡಲಿಕ್ಕೆ ಹೋದರೆ ಮಾಸಿಕ ಚಕ್ರ ಅಂತ ಇರುತ್ತೆ ನೋಡಿ. ಸೊ ಇದು ಕೂಡ ಅವರ ಮೇಲೆ ನೇರ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಎಸ್, ಬಿಕಾಸ್ ಇನ್ ಸಮ್ ವುಮೆನ್ಸ್ ಏನಾಗುತ್ತೆ ಅಂದರೆ ಅವರಿಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಏನು ಇದು ಮಾಸಿಕ ಚಕ್ರ ಅಂತ ಹೇಳ್ತೀವಿ, ಅದು ತಡವಾಗಿ ಬರಬಹುದು. ಇನ್ನು ಕೆಲವರಿಗೆ ಬಾರದೇ ಇರ್ಬೋದು, ವಿಶೇಷವಾಗಿ ಯಾರು ಕಡಿಮೆ ತೂಕ ಇರುತ್ತದೆ ಅವರಿಗೆ. ಇನ್ನು ಕೆಲವರಿಗೆ ರಕ್ತಸ್ರಾವ ಜಾಸ್ತಿ ಆಗ್ಬೋದು, ಇನ್ನು ಕೆಲವರಿಗೆ ಕಡಿಮೆ ಆಗ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇವಾಗ ನಮ್ಮ ಮೆನ್ಸ್ಟ್ರಲ್ ಸೈಕಲ್ಸ್ಗಿಂತ ಮುಂಚೆ ಕೆಲವು ಲಕ್ಷಣಗಳು ಕಾಣಿಸ್ತದೆ, ಅದು ಕೂಡ ಜಾಸ್ತಿ ಆಗ್ಬೋದು. ಏನಂದ್ರೆ ಇದು ಮನಸ್ಥಿತಿ ಬದಲಾವಣೆ, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ, ಬ್ರೆಸ್ಟ್ ಟೆಂಡರ್ನೆಸ್, ಹೊಟ್ಟೆ ನೋವು, ಇರಿಟೇಬಿಲಿಟಿ, ಇದೆಲ್ಲವೂ ಜಾಸ್ತಿ ಆಗ್ಬಹುದು ಅಂತ ಈ ಸಂದರ್ಭದಲ್ಲಿ. ಹಾಗಾದರೆ ಸ್ವಲ್ಪ ನಾವು ಈ ಟೈಮಲ್ಲಿ ಕೂಡ ಕಾಳಜಿ ವಹಿಸ್ಕೊಳ್ಳೋದು ಕೂಡ ಒಳ್ಳೆಯದೆ ಅಂತ ಹೇಳುವಂಥದ್ದು. ಈ ಮಾಸಿಕ ಚಕ್ರದ ಬದಲಾವಣೆಗಳು ಎಲ್ಲಿ ತನಕ ಇರುತ್ತೆ ಅಂತ? ಸಾಮಾನ್ಯವಾಗಿ ಇದು ತಾತ್ಕಾಲಿಕ, 2-3 ತಿಂಗಳಲ್ಲಿ ಅದು ಬದಲಾವಣೆ ಸರಿಯಾಗ್ಬೋದು. ಸರಿಯಾಗಿ ಕಂಡು ಬರದಿದ್ದರೆ 2-3 ತಿಂಗಳಲ್ಲಿ ನೀವು ವೈದ್ಯರನ್ನು ಭೇಟಿಯಾಗಿ ಸೂಕ್ತವಾದ ರಕ್ತ ತಪಾಸಣೆ ಮಾಡಬಹುದು ಅಂತ ಹೇಳ್ಕೊಂಡು. ಇವಾಗ ಹೆಚ್ಚಾಗಿ ಉಪವಾಸದ ಸಮಯದಲ್ಲಿ ಇವಾಗ ನೀರ ಸೇವನೆಯು ಕೂಡ ತುಂಬ ಕಡಿಮೆ ಆಗಿರುತ್ತೆ. ಸೊ ಇದು ಹಾರ್ಮೋನಲ್ ಅದರ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆಯಾ, ಹೇಗೆ? ಹಾರ್ಮೋನ್ಗಿಂತ ಜಾಸ್ತಿಯಾಗಿ ನೀರಿನ ಕೊರತೆಯಿಂದ ನಮ್ಮ ಶರೀರದಲ್ಲಿ ಹೆಮಟೋಕ್ರಿಟ್ ಅಂತ ಹೇಳ್ತೀವಿ, ರಕ್ತದ ಸಾಂದ್ರತೆ ಅಂತ, ಅದು ಜಾಸ್ತಿ ಆಗುವ ಪರಿಸ್ಥಿತಿ ಇರುತ್ತೆ. ಇದರಿಂದಾಗಿ ಅವರಿಗೆ ಏನೆಲ್ಲ ಕೆಲವು ಲಕ್ಷಣಗಳೇ ಇರ್ಬೋದು. ಏನಂದರೆ ತಲೆನೋವು, ತಲೆ ಸುತ್ತು, ಮೂತ್ರದಲ್ಲಿ ಸೋಂಕು ಮತ್ತು ಹಾರ್ಮೋನ್ ಬದಲಾವಣೆಗಳು, ಇದೆಲ್ಲ ಆಗುವ ಪರಿಸ್ಥಿತಿ ಇರುತ್ತೆ. ಹಾಗಾದರೆ ನಿಮ್ಮ ಪ್ರಕಾರ ಯಾವ ಟೈಮಲ್ಲಿ ಹೇಗೆ ನೀರನ್ನು ಸೇವನೆ ಮಾಡ್ಬೋದು ಅಂತ ಹೇಳಿ? ಯೂಶಲಿ ರಂಜಾನ್ ಟೈಮಲ್ಲಿ, ಇಫ್ತಾರ್ ಟೈಮಲ್ಲಿ ಕನಿಷ್ಠ ಒಂದು 2-2.5 ಲೀಟರ್ ನೀರು ಕುಡಿಯೋದು ಮುಖ್ಯ. ಅದು ಆಗದಿದ್ದರೆ ಇವಾಗ ನಾವು ಏನಂತ ಹೇಳ್ತೀವಿ, ಒಂದು ರೂಲ್ ಇದೆ,
2-4-2 ಅಂತ ರೂಲ್. ಅಂದರೆ ಇಫ್ತಾರ್ ಟೈಮಲ್ಲಿ 2 ಗ್ಲಾಸ್ ಆಫ್ ವಾಟರ್, ಇಫ್ತಾರ್ ಮತ್ತು ಸೆಹರಿ ಮಧ್ಯೆ 4 ಗ್ಲಾಸ್ ಆಫ್ ವಾಟರ್, ಮತ್ತು ಸೆಹರಿಯಲ್ಲಿ 2 ಗ್ಲಾಸ್ ಆಫ್ ವಾಟರ್. ಕನಿಷ್ಠ ಇದನ್ನಾದರೂ ಫಾಲೋ ಮಾಡಬೇಕು ಅಂತ ಹೇಳ್ಕೊಂಡು. ಮತ್ತು ಇವಾಗ ಬೇರೆನೇ ಅಂದರೆ ಇವಾಗ ಅವರಿಗೆ ನೀರು ಕುಡಿಬೇಕಾದ್ರೆ ಅವರು ಅತಿ ಹೆಚ್ಚಾಗಿ ನೀರು ಕುಡಿಲಿಕ್ಕೆ ಬಾರ್ದು, ಸ್ವಲ್ಪ ನೀರು ಕುಡಿಬೇಕು. ಆವಾಗ ನಮ್ಮದು ಇದು ಶರೀರದಲ್ಲಿ ಅಬ್ಸಾರ್ಪ್ಷನ್ ಏನಿರುತ್ತೆ ಅದು ಹೆಚ್ಚಾಗ್ತದೆ. ಮತ್ತು ಇನ್ನೊಂದೇನೆಂದರೆ ಲುಕ್ ವಾಮ್ ವಾಟರ್ ಅಂತ ಹೇಳ್ತೀವಿ, ಸ್ವಲ್ಪ ಬಿಸಿ ಇರುವ ನೀರು, ಆದಷ್ಟು ಅದನ್ನು ಕುಡಿದ್ರೂ ಹಾಗೆಯೇ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ. ಮತ್ತು ಬರೀ ನೀರು ಕುಡಿಯೋದಕ್ಕಿಂತ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಅಂತ ಹೇಳ್ತೀವಿ, ಅದು ಹಾಕಿ ನೀರು ಕುಡಿದ್ರೆ ಅದು ಏನು ಡಯೂರಿಸಿಸ್ ಪ್ರಿವೆಂಟ್ ಮಾಡುತ್ತೆ, ಅಂದರೆ ಮೂತ್ರದಲ್ಲಿ ವಿಸರ್ಜನೆ ಆಗುವುದನ್ನು ತಪ್ಪಿಸುತ್ತದೆ. ಆದಷ್ಟು ನೀರು ನಮ್ಮ ದೇಹದಲ್ಲಿ ಉಳಿಯುವ ಚಾನ್ಸಸ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಎಲೆಕ್ಟ್ರೋಲೈಟ್ಸ್, ಇವಾಗ ಎಳೆನೀರು ಅಂಥದ್ದೆಲ್ಲ ತಗೋಬಹುದು. ಮತ್ತು ಇವಾಗ ಹಣ್ಣುಗಳ ಇದು ಕಲ್ಲಂಗಡಿ, ಕರ್ಬೂಜ, ಮತ್ತು ಕಿತ್ತಳೆ ಹಣ್ಣು, ಸಿಟ್ರಸ್ ಫ್ರೂಟ್ಸ್ ಇದೆಲ್ಲ ತಗೋಬಹುದು. ಆದಷ್ಟು ಮತ್ತೆ ಕಾಫಿ, ಟೀ ಇದೆಲ್ಲ ಇದು ಅವಾಯ್ಡ್ ಮಾಡೋದು ಬೆಟರ್. ಅಂದರೆ ಅವರು ಸ್ವಲ್ಪ ಕುಡಿಯಬಹುದು, ಅಂದರೆ 1 ಕಪ್ ಪರ್ ಡೇ ಹಾಗೆ, ಜಾಸ್ತಿ ಬೇಡ. ಮತ್ತು ಆದಷ್ಟು ಸಕ್ಕರೆ ಅಂಶ ಇರುವ ಪಾನೀಯ ಕೂಡ ಕಮ್ಮಿ ಮಾಡಬೇಕು ಅಂತ ಹೇಳ್ಕೊಂಡು. ಓಕೆ, ಈ ಉಪವಾಸದ ಸಮಯದಲ್ಲಿ ಮುಟ್ಟಾದಂಥ ಸಂದರ್ಭದಲ್ಲೂ ಕೂಡ ಅವರು ಏನು ಮಾಡಬೇಕಾಗತ್ತೆ ಅಂತ, ಇವಾಗ ಕೆಲವರು ಊಟ ಮಾಡೋದೆಲ್ಲ ಕಡಿಮೆ ಮಾಡಿಬಿಡ್ತಾರೆ. ಸೊ ಇಂಥದ್ದೆಲ್ಲ ಕೂಡ ಇರುತ್ತೆ. ಹಾರ್ಮೋನ್ ಬದಲಾವಣೆ ಆದಾಗ ಅವರಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಕೂಡ ಕಾಣುತ್ತೆ. ನೀವು ಆವಾಗ ತಾನೇ ಹೇಳಿದಾಗೆ ಮೂಡಿ ಸ್ವಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಸಮಯದಲ್ಲೆಲ್ಲ ಸ್ವಲ್ಪ ಆಹಾರ ಕಡಿಮೆ ಸೇವಿಸುವಂಥದ್ದು. ಅವರು ಏನು ಮಾಡಬೇಕಾಗುತ್ತೆ, ಏನು ಮಾಡಬಾರ್ದು, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಏನಾಗುತ್ತೆ ಅಂತಂದರೆ ಅವರು ಇಲ್ಲಿ ತನಕ ಫಾಸ್ಟಿಂಗ್ ಮಾಡಿರ್ತಾರೆ, ಸಡನ್ ಆಗಿ ಅವರಿಗೆ ಮೆನ್ಸ್ಟ್ರುವಲ್ ಫ್ಲೋ ಬಂದಾಗ ಅದು ಏನು ಉಪವಾಸ ಮತ್ತು ಈ ಮೆನ್ಸ್ಟ್ರುವಲ್ ಫ್ಲೋ ಇಂದ 2 ಸಮಸ್ಯೆಯಿಂದಾಗಿ ಅವ್ರದ್ದು ದೇಹದ ದೌರ್ಬಲ್ಯ ಹೆಚ್ಚಾಗ್ತದೆ. ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು ಅಂತಂದರೆ ಆದಷ್ಟು ಅಯನ್ ರಿಚ್ ಫುಡ್ ಅಂತ ಹೇಳ್ತೀವಿ, ಇದು ಕಬ್ಬಿನಾಂಶ ಇದು ಇರುವ ಆಹಾರ, ಇದು ಹಸಿರು ಸೊಪ್ಪು ತರಕಾರಿ, ರೆಡ್ ಮೀಟ್, ಬೀಟ್ರೂಟ್, ಇದು ಕರ್ಬೂಜ ಇಂಥದ್ದೆಲ್ಲ ಆದಷ್ಟು ಅವರು ತಿನ್ನಬೇಕು. ಮತ್ತು ಇದು ಎಂತ ಮೆನ್ಸ್ಟ್ರುವಲ್ ಫ್ಲೋ ಇರುವ ಟೈಮಲ್ಲಿ ಆದಷ್ಟು ವಿಶ್ರಾಂತಿ ಅವರು ಮಾಡಬೇಕು. ಮತ್ತು ಹೆವಿ ಎಕ್ಸಸೈಸ್ ಅಂಥದ್ದೆಲ್ಲ ಕಮ್ಮಿ ಮಾಡಬೇಕು ಅವರು. ಹಾಗಾದರೆ ನೀವು ಹೇಳುವಂಥದ್ದು ಈ ಮೆನ್ಸ್ಟ್ರುವಲ್ ಸೈಕಲ್ ಬಂದಾಗ ಕೂಡ ನೀವು ಉಪವಾಸವನ್ನು ಸ್ಕಿಪ್ ಮಾಡಬೇಕು ಅಂತ ನೀವು ಹೇಳುವಂಥದ್ದು? ಎಸ್, ಖಂಡಿತವಾಗಿಯೂ. ಬಿಕಾಸ್ ಇಸ್ಲಾಮಿಕ್ ವೇಯಲ್ಲಿ ಕೂಡ ಅದೇ ಹೇಳಿದ್ದಾರೆ, ಸ್ಕಿಪ್ ಮಾಡಬೇಕು ಅಂತ ಹೇಳಿ. ಮತ್ತು ಇನ್ನೊಂದೇನೆಂದರೆ ಇವಾಗ ಅವರಿಗೆ ಇದು ಮೆನ್ಸ್ಟ್ರುವಲ್ ಸೈಕಲ್ ಟೈಮಲ್ಲಿ ಏನಾದರೂ ಸಿಂಪ್ಟಮ್ಸ್ ಲೈಕ್ ಹೃದಯ ಬಡಿತ ಜೋರಾಗಿರೋದು, ಮತ್ತು ಅತಿಯಾಗಿ ಸುಸ್ತಾಗೋದು, ಮತ್ತು ಇದು ಏನಂದರೆ ಅತಿಯಾಗಿ ಬೆವರುವುದು, ಮತ್ತು ಕೆಲಸ ಮಾಡಬೇಕಾದ್ರೆ ಏನಾದರೂ ಉಸಿರಾಟದ ತೊಂದರೆ ಹಾಗೇನಾದರೂ ಇದ್ದರೆ ಅವರು ಅದು ನಾರ್ಮಲ್ ಅಲ್ಲ ಅಂಥ ಸಂದರ್ಭದಲ್ಲಿ ಅವರು ಡಾಕ್ಟರ್ಗೆ ಹೋಗಿ ಸಲಹೆ ಪಡೆದುಕೊಂಡು ಇದು ಸೂಕ್ತವಾದ ಇನ್ವೆಸ್ಟಿಗೇಷನ್ ಮಾಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು. ಓಕೆ, ಒಂದು ವೇಳೆ ಈ ರೀತಿಯ ಸಿಂಪ್ಟಮ್ಸ್ಗಳು ಕೂಡ ಅಧಿಕವಾಗಿ ಕಾರಣ ಸಿಕ್ಕರೆ ಅವರು ಕೂಡಲೇ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಅಂತ ನೀವು ಹೇಳುವಂಥದ್ದು. ಎಸ್, ಓಕೆ. ಸೊ ಇನ್ನು ಉಪವಾಸದ ಈ ಸಮಯದಲ್ಲಿ ಹೆಚ್ಚಾಗಿ ಗರ್ಭಿಣಿಯರು ಮತ್ತು ಎದೆ ಹಾಲು ಉಣಿಸುವಂತಹ ತಾಯಂದಿರು, ಸೊ ಅವರಿಗೆ ಈ ಉಪವಾಸ ಎಷ್ಟು ಸುರಕ್ಷಿತ ಅಂತ? ಓಕೆ, ಸಾಮಾನ್ಯವಾಗಿ ಗರ್ಭಿಣಿಯವರು, ಇವಾಗ ನಾವು ಗರ್ಭಿಣಿಯವರನ್ನು ಅದು ತ್ರೈಮಾಸಿಕ ಅಂತ ಹೇಳ್ತೀವಿ. ಮೊದಲ ತ್ರೈಮಾಸಿಕ, 2ನೇ ತ್ರೈಮಾಸಿಕ, 3ನೇ ತ್ರೈಮಾಸಿಕ ಅಂತ. ಮೊದಲ ತ್ರೈಮಾಸಿಕ ಅಂದರೆ ಫಸ್ಟ್ 3 ತಿಂಗಳು, 2ನೇದು ಮಧ್ಯದ 3 ತಿಂಗಳು, 3ನೇ ತ್ರೈಮಾಸಿಕ ಅಂದರೆ ಲಾಸ್ಟ್ 3 ತಿಂಗಳು. ಸೊ ಮೊದಲ ತ್ರೈಮಾಸಿಕ ಮತ್ತು ಕೊನೆಯ ತ್ರೈಮಾಸಿಕದಲ್ಲಿ ಆದಷ್ಟು ಉಪವಾಸ ಹಿಡಿಯುವುದು ಉತ್ತಮವಲ್ಲ. ಯಾಕಂದರೆ ಮೊದಲ ತ್ರೈಮಾಸಿಕದಲ್ಲಿ ಅವರಿಗೆ ಆಲ್ರೆಡಿ ಸಿಂಪ್ಟಮ್ಸ್ ಇರ್ಬೋದು, ನಾಸಿಯಾ, ವಾಮಿಟಿಂಗ್, ಮತ್ತು ಆಲ್ರೆಡಿ ವೀಕ್ನೆಸ್ ಇದೆಲ್ಲ ಇರುತ್ತದೆ. ಇದರ ಜೊತೆಗೆ ಅವ್ರು ಫಾಸ್ಟಿಂಗ್ ಮಾಡಿದರೆ ಸಿಂಪ್ಟಮ್ಸ್ ಇದು ಜಾಸ್ತಿ ಆಗ್ತದೆ. ಇನ್ನೊಂದೇನೆಂದರೆ ಅವ್ರಿಗೆ ಡಿಹೈಡ್ರೇಷನ್, ನೀರಿನ ಅಂಶ ಕಮ್ಮಿ ಆಗ್ಬೋದು, ಅವ್ರ ಶರೀರದಲ್ಲಿ ಇದು ಸಕ್ಕರೆ ಅಂಶ ಕಮ್ಮಿ ಆಗ್ಬೋದು, ಇದೆಲ್ಲ ಇದು ಹೆಚ್ಚಾಗುವ ಇದು ಚಾನ್ಸಸ್ ಉಂಟು. ಅದೇ ರೀತಿ
ಕೊನೆಯ ತ್ರೈಮಾಸಿಕದಲ್ಲಿ ಕೂಡ ಅದು ಮಗುವಿನ ಬೆಳವಣಿಗೆ ತೂಕ ಹೆಚ್ಚಳ ಆಗುವ ಸಮಯ. ಆ ಟೈಮಲ್ಲಿ ಕೂಡ ಫಾಸ್ಟಿಂಗ್ ಮಾಡಿದರೆ ಅದಕ್ಕೆ ಅದು ಪರಿಣಾಮ ಬೀಳ್ಬೋದು. ಮಗು ಈಗ ಇದು ಏನು ಹೇಳ್ತೀವಿ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ, ತೂಕ ಕಡಿಮೆ ಆಗ್ಬೋದು. ಮಗುವಿನ ಸುತ್ತ ಇರುವ ದ್ರವ ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದು ಕೂಡ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ, ಒಲಿಗೋಹೆಡ್ರೋನಿಯಸ್ ಅಂತ ಹೇಳ್ತೀವಿ. ಮತ್ತು ಡಾಪ್ಲರ್ ಚೇಂಜಸ್ ಆಗ್ಬೋದು, ಮಗುವಿನ ರಕ್ತ ಸಂಚಲನೆಯಲ್ಲಿ ಪ್ರಭಾವ ಬೀಳ್ಬೋದು. ಇದರಿಂದಾಗಿ ಇದು ಅವರಿಗೆ ಬೇಗ ಡೆಲಿವರಿ ಮಾಡಬೇಕಾಗಿರುವ ಪರಿಸ್ಥಿತಿ ಕೂಡ ಬರ್ಬೋದು, ಪ್ರೀಟರ್ಮ್ ಲೇಬರ್ ಕೂಡ ಬರ್ಬೋದು. ಹಾಗಾದರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳೋದು ಕೂಡ ಬಹಳ ಅವಶ್ಯಕತೆ ಅಲ್ವಾ? ಎಸ್, ಓಕೆ. ಗರ್ಭಿಣಿಯರಾಗಿರ್ಬೋದು, ಸೊ ಹಾಗೆಯೇ ಮುಟ್ಟಿನ ಸಮಯದೆಲ್ಲ ಆಗಿರ್ಬೋದು, ಸ್ವಲ್ಪ ಏನಾದರೂ ಒಂದು ವ್ಯತ್ಯಾಸಗಳು ಕಂಡು ಬಂದರೆ ಅದನ್ನು ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ಪಾಲಿಸಬೇಕು, ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಇನ್ನು ನಾವು ನೋಡಲಿಕ್ಕೆ ಹೋದರೆ ಮಹಿಳೆಯರಲ್ಲಿ ಇನ್ನೂ ಕೂಡ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ಸೊ ಅದರಲ್ಲಿ PCOS ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಅನೀಮಿಯಾ ಹೇಳಿದ ಹಾಗೆಯೇ ಅಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ಸೊ ಅವರು ಯಾವ ರೀತಿಯಲ್ಲಿ ಈ ಉಪವಾಸದ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ? ಓಕೆ, ಇವಾಗ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಇವಾಗ 80% ಆಫ್ ದ ಪೀಪಲ್ ಅವರಿಗೆ ಏನು ತೊಂದರೆ ಉಂಟಾಗುವುದಿಲ್ಲ. ಓಕೆ, 20% ಆಫ್ ದ ಪೀಪಲ್ ಅವರಿಗೆ ಇದು ಅವರ ಶರೀರದಲ್ಲಿ TSH ಬದಲಾವಣೆ ಇರ್ಬೋದು. ಇದು ಯಾಕಂದರೆ ಫಾಸ್ಟಿಂಗ್ ಟೈಮಲ್ಲಿ ನಮ್ಮದು ಗ್ಯಾಸ್ಟ್ರಿಕ್ ಮೊಟಿಲಿಟಿ ಅಂತ ಹೇಳ್ತೀವಿ, ಹೊಟ್ಟೆಯ ಸಂಚಲನೆ, ಮತ್ತು ಇದು ಬಿಕಾಸ್ ಆಫ್ ಹೆವಿ ಮೀಲ್ಸ್ ಅಥವಾ ಡಿಐಯೋಡಿನಸ್ ಆಕ್ಟಿವಿಟಿ ಇದೆಲ್ಲದರಲ್ಲೂ ಬದಲಾವಣೆ ಇರುತ್ತದೆ. ಇದರಿಂದಾಗಿ ಅವರದ್ದು ಏನು ಥೈರಾಯ್ಡ್ ಮೆಡಿಕೇಶನ್ ಇರುತ್ತೆ ಅದು ಫಲಿತಾಂಶಕ್ಕೆ ಬರದೇ ಇರುವ ಚಾನ್ಸಸ್ ಕೂಡ ಇರ್ಬೋದು. ಇದರಿಂದಾಗಿ ಅವ್ರಿಗೆ ಏನು 20% ಆಫ್ ದ ಪೀಪಲ್ ಮೈಟ್ ಗೆಟ್ ಎಫೆಕ್ಟೆಡ್. ಓಕೆ. ಸೊ ಇವಾಗ ಹೈಪೋಥೈರಾಯ್ಡ್ ಪೇಷಂಟ್ಸ್ ಯಾರು ಇರ್ತಾರೆ ಅವರಿಗೆ ಇವಾಗ ಇದು ಥೈರಾಕ್ಸಿನ್ ಟ್ಯಾಬ್ಲೆಟ್ ಹೇಗೆ ತೆಗೆದುಕೊಳ್ಳುವುದು ಅಂತ ಹೇಳೋದು ಅದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಯಾಕಂದರೆ ಯೂಶ್ವಲಿ ಅವರು ಇದು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ತಗೊಳ್ತಾರೆ. ಇವಾಗ ಇದು ಫಾಸ್ಟಿಂಗ್ ಟೈಮಲ್ಲಿ ಅವರಿಗೆ ಇದು ಇಫ್ತಾರ್ ಟೈಮಲ್ಲಿ ತಗೋಬೇಕಾ ಅಥವಾ ಸೆಹರಿ ಟೈಮಲ್ಲಿ ತಗೋಬೇಕಾ ಅಂತ ಅದು ಗೊಂದಲದಲ್ಲಿ ಇರ್ತಾರೆ. ಅಂಥವ್ರು ಏನು ಮಾಡ್ಬೋದು ಅಂದರೆ ಅದು ಇವಾಗ ಇಫ್ತಾರ್ ಊಟ ಆದಮೇಲೆ 3-4 ಗಂಟೆ ಆದಮೇಲೆ ಅವರು ಇದು ಥೈರಾಕ್ಸಿನ್ ಟ್ಯಾಬ್ಲೆಟ್ ತಗೋಬೋದು, ಯಾವಾಗ ನಿದ್ರೆ ಮಾಡುವ ಸಮಯದಲ್ಲಿ ಬೆಡ್ ಟೈಮಲ್ಲಿ. ಓಕೆ, ಅದು ಆಗದಿದ್ದರೆ ಅವರು ಇವಾಗ ಸೆಹರಿಗಿಂತ ಒಂದು ½ an hour ಮುಂಚೆ ತಗೋಬೋದು. ಬಟ್ ಆದಷ್ಟು ಅವರು ಯಾವಾಗ ರಾತ್ರಿ ಮಲಗುವ ಟೈಮಲ್ಲಿ ತೆಗೆದ್ರೆ ಒಳ್ಳೆಯದು. ಓಕೆ. ಸೊ ಇನ್ ಕೇಸ್ ಅವ್ರಿಗೇನಾದರೂ ಇದರಿಂದನೂ ಇದು ಏನಾದರೂ ಸಿಂಟಮ್ಸ್ ಕಂಡು ಬಂದಲ್ಲಿ ಅವರು ಏನು ಮಾಡಬೇಕು, ಅವ್ರದ್ದು ಡಾಕ್ಟರ್ ಹತ್ರ ಹೋಗಿ ಭೇಟಿಯಾಗಿ ಅವ್ರದ್ದು ಏನಾದರೂ ಡೋಸ್ ಮಾಡಿಫಿಕೇಶನ್ ಏನಾದರೂ ಹೆಚ್ಚುವಿಕೆ ಮಾಡಬೇಕಾದ್ರೆ ಮಾಡ್ಬೋದು ಅಂತೆಲ್ಲ ಹೇಳ್ಕೊಂಡು. ಸೊ ಓಕೆ, ಇನ್ನು ಮೆನಪಾಸ್ ಇರುವಂಥವರು, ಸೊ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾಟ್ ಫ್ಲಶಸ್ ಆಗಿರ್ಬೋದು ಅಥವಾ ಸುಸ್ತು ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರುತ್ತೆ. ಸೊ ಅವರು ಯಾವ ರೀತಿಯಲ್ಲಿ? ಯೂಶ್ವಲಿ ಮೆನೋಪಾಸ್ ಹಂತದಲ್ಲಿ ಇರುವವರಿಗೆ ಬಿಕಾಸ್ ಆಫ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅವರ ಇದು ಶರೀರದಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಸೊ ಈ ಈಸ್ಟ್ರೋಜನ್ ಏನೇನಿದೆ ಅದು ನಮ್ಮ ಏನು ಬೋನ್ ಹೆಲ್ತ್, ಬೋನ್ ಮಿನರಲ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅದಕ್ಕಾಗಿ ಬೇಕಾಗಿರುತ್ತದೆ. ಸೊ ಅಂಥವರಲ್ಲಿ ನಾವು ಏನು ಇದು ಬೋನ್ ಸಮಸ್ಯೆಯನ್ನು ನೋಡ್ಬೋದು. ಇವಾಗ ಅಂಥವರು ಜಾಸ್ತಿಯಾಗಿ ಕ್ಯಾಲ್ಶಿಯಂ ಮತ್ತು ವೈಟಮಿನ್ ಡಿ ಸಮೃದ್ಧ ಆಹಾರವು ತೆಗೆದುಕೊಳ್ಬಹುದು. ಇಲ್ಲಾಂದರೆ ಸಪ್ಲಿಮೆಂಟೇಷನ್ ಅಂದರೆ ಟ್ಯಾಬ್ಲೆಟ್ಸು ತಗೋಬಹುದು. ಮತ್ತು ಅತಿಯಾಗಿ ನಿಲ್ಲುವುದು ಅಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ಪ್ರೋಟೀನ್ ಹೆಚ್ಚಿಸೋದು ಆದಷ್ಟು. ನೈಸರ್ಗಿಕವಾಗಿ ನೋಡ್ಲಿಕ್ಕೆ ಹೋದರೆ ಸೂರ್ಯನ ಬೆಳಕು ಕೂಡ ಒಂದು ರೀತಿಯಲ್ಲಿ ವಿಟಮಿನ್ ಡಿಗೆ ಅದು ಸಹಕಾರಿ. ಪ್ರತಿ ಮಹಿಳೆಯ ದೇಹವು ವಿಭಿನ್ನವಾಗಿರುತ್ತದೆ. ಸೊ ಅವರು ಧಾರ್ಮಿಕ ಕರ್ತವ್ಯವು ಮತ್ತು ಆರೋಗ್ಯ ಕರ್ತವ್ಯವು ಎರಡು ಸಮಾಂತರವಾಗಿ ನೋಡಬೇಕಾಗಿ ಬರುತ್ತೆ ಅಂತ ಹೇಳ್ಕೊಂಡು. ಓಕೆ, ಇನ್ನು ಈ ಇತ್ತೀಚೆಗೆ ನಾವು ನೋಡ್ತಿರುವ ಹಾಗೆಯೇ ಈ PCOS ಸಮಸ್ಯೆ ಕೂಡ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಇವರಿಗೆ ಈ ಉಪವಾಸ ಮಾಡೋದ್ರಿಂದ ಲಾಭ ಅಂತ ಕೂಡ ಕೇಳಲ್ಪಟ್ಟಿದ್ದೀನಿ, ಅದು ನಿಜನಾ ಅಂತ? ಹೌದು, ಯಾಕಂದರೆ ಇವಾಗ PCOS ಮಹಿಳೆಯರಿದ್ದಾರಲ್ಲ ಅವರಲ್ಲಿ ಇವಾಗ ನಾವು ಇದು ಏನಿದೆ ರಕ್ತದಲ್ಲಿ ಏನು ಇದು ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಏನು ಅಡ್ರಿನಲಿನ್, ನಾರ್ ಅಡ್ರಿನಲಿನ್, ಕಾರ್ಟಿಸೋಲ್, ಟೆಸ್ಟೋಸ್ಟೆರಾನ್, ಈಸ್ಟ್ರೋಜನ್
ಇದೆಲ್ಲವೂ ಜಾಸ್ತಿ ಆಗಿರುತ್ತದೆ. ಅದರಿಂದ ಅವರಿಗೆ ಏನು ಸಿಂಪ್ಟಮ್ಸ್ ಬರ್ತದೆ. ಇವಾಗ ಫಾಸ್ಟಿಂಗ್ ಮಾಡಿದಾಗ ಇವಾಗ ಇದೆಲ್ಲ ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಆಗ್ತದೆ. ಇವಾಗ ಮೊದಲು ಕೆಲವರು ಸ್ಟಡೀಸ್ ಅಧ್ಯಯನ ಮಾಡಿದ್ದಾರೆ. ಇದರ ಪ್ರಕಾರ ಅವರು PCOS ಇರುವ ಮಹಿಳೆಯರಲ್ಲಿ ಬಿಫೋರ್ ಫಾಸ್ಟಿಂಗ್ ಮತ್ತು ಆಫ್ಟರ್ ಫಾಸ್ಟಿಂಗ್ ಅವರು ಇದು ಬ್ಲಡ್ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಏನಂತ ಇರ್ತದೆ ಅದು ಕಮ್ಮಿಯಾಗಿ ಕಂಡು ಬಂದಿದೆ. ಸೊ ಇಂಥವ್ರು ಇದ್ರ ಪ್ರಕಾರ ನೋಡಿದ್ರೆ ಇದು ಫಾಸ್ಟಿಂಗ್ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದು. ಬಟ್ ಅದು ಅವತ್ತು ಆಹಾರ ಸೇವನೆಯಲ್ಲಿ ಅವರು ಫುಡ್ ಕಂಟ್ರೋಲ್ ಮಾಡೋದು ಬಹಳ ಉತ್ತಮ ಆಗಿರುತ್ತದೆ. ಅವ್ರು ಏನೆಲ್ಲ ಮಾಡ್ಬೋದು ಅಂದರೆ ಫಸ್ಟ್ ಆಫ್ ಆಲ್ ಅವರು ಇಫ್ತಾರ್ ಟೈಮಲ್ಲಿ ಆದಷ್ಟು ಸಿಹಿಯನ್ನು ಅದು ಅವಾಯ್ಡ್ ಮಾಡಬೇಕು. ಮತ್ತು ತೈಲಯುಕ್ತ ಆಹಾರ, ಫ್ರೈ ಐಟಮ್ಸ್ ಅದೆಲ್ಲ ಬೇಡ. ಮತ್ತು ಅತಿಯಾಗಿ ಪ್ರೋಟೀನ್ ತೆಗೆದುಕೊಳ್ಳೋದು, ಫೈಬರ್ ಐಟಮ್ಸ್ ಇದೆಲ್ಲ ಅತಿಯಾಗಿ ಅವರು ಹೆಚ್ಚಿಸೋದು. ಮತ್ತು ಫುಡ್ ಟೈಮ್ ನಿಯಮಿತವಾಗಿರಬೇಕು. ಮತ್ತು ಇನ್ನೊಂದೇನೆಂದರೆ ಇದು 30-30-30 ರೂಲ್ ಅಂತ ಹೇಳ್ತೀವಿ. ಅಂದರೆ 30 grams ಆಫ್ ಪ್ರೋಟೀನ್ ವಿದಿನ್ 30 minutes ಆಫ್ ವೇಕಿಂಗ್ ಫಾಲೋಡ್ ಬೈ 30 minutes ಆಫ್ ವಾಕಿಂಗ್. ಅಂದರೆ ಎಷ್ಟು ಅಂದರೆ ಅಟ್ಲೀಸ್ಟ್ ಇದನ್ನು ಅವರು ಫಾಲೋ ಮಾಡಬೇಕು. 30 ಗ್ರಾಮ್ ಪ್ರೋಟೀನ್ ಇರುತ್ತೆ ಲೈಕ್ ವಿದಿನ್ ಅಂದರೆ ಇಮಿಡಿಯೇಟ್ಲಿ ಆಫ್ಟರ್ ವೇಕಿಂಗ್. ಮತ್ತು ಎಕ್ಸಸೈಸ್ 30 minutes ಆಫ್ ವಾಕಿಂಗ್, ಲೋ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಕೊಡಿ. ಓಕೆ ಡಾಕ್ಟರ್, ಅನೇಕ ಮಾಹಿತಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ತಾವು ಹೇಳಿದ್ರಿ. ಮಹಿಳೆಯರ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಆ ಸಮಸ್ಯೆಗಳಿದ್ದಾಗ ಏನು ಮಾಡಬೇಕು ಮತ್ತು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ತುಂಬ ಚೆನ್ನಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟದ್ದಕ್ಕೆ ತಮಗೆ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಪರ್ಚುನಿಟಿ ಟು ಗಿವ್ ಅವೇರ್ನೆಸ್ ಟು ದ ಪೀಪಲ್. ಓಕೆ ವೀಕ್ಷಕರೇ, ಇದು ಈ ಹೊತ್ತಿನ ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಚಾನೆಲ್. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tumbeja Publicity.